ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ವರ್ಷದ ಒಳಗೆ ಕಾಲೇಜು ಪ್ರಾರಂಭ ಆಗಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಚಲೋ ವಿಧಾನಸೌಧ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ಈ ಹೋರಾಟದ ಮುಖಾಂತರ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಬಂಧುಗಳೇ. ಕರ್ನಾಟಕ ಸಂಘಟನೆ ವತಿಯಿಂದ ಕೂಡ ನಾವು ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಯಾಕಂತಂದ್ರೆ ಕೇವಲ 2 ದಿನದಲ್ಲಿ ನಮ್ಮ ಒಂದು ಹೋರಾಟಕ್ಕೆ ಪ್ರತಿಕ್ರಿಯೆ ಸಿಕ್ಕಿದೆ. ಇದೇ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ಪ್ರಾರಂಭ ಆಗತ್ತವನು ತುಂಬಾ ಒಂದು ನಂಬಿಕೆಯ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹೋರಾಟವನ್ನು ಹಿಂಪಡ್ಕೊಳ್ತಾ ಈ ಒಂದು ಹೋರಾಟಕ್ಕೆ ಸಹಕರಿಸಿದಂತ ಎಲ್ಲ ಸಂಘಟನೆಕಾರರಿಗೂ, ಪ್ರಗತಿಪರರಿಗೂ, ಸಮಾನ ಮನಸ್ಕರಿಗೂ ಹಾಗೂ ಕ್ಯಾಸಂಬಳ್ಳಿ ಹೋಬಳಿ ಎಲ್ಲ ನಾಗರಿಕರಿಗೂ ಮತ್ತು ಸಂಘಟನೆಕಾರರಿಗೂ, ಹೋರಾಟಗಾರರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಪೊಲೀಸ್ ಇಲಾಖೆಯವರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಹಾಗೆ ವಹಿಸಿ ಹೋರಾಟ ಸಮಿತಿಯನ್ನು ಹೆಸರಿಟ್ಟುಕೊಂಡು ಒಂದು ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಭಾಗದ ಜನರಿಗೆ, ಗಡಿ ಭಾಗದ ಗ್ರಾಮಾಂತರ ಜನರಿಗೆ ಒಂದು PU ಕಾಲೇಜ್ ಆದರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಎಷ್ಟೋ ನಷ್ಟ ಆಗಿದೆ. ಸುಮಾರು ಜನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿಗೆ ಮದುವೆಗಳಾಗಿ ಮೊಮ್ಮಕ್ಕಳಾಗಿಬಿಟ್ಟಿದ್ದಾರೆ. ಆದ್ದರಿಂದ ಇದೆಲ್ಲ ಈ ದೃಷ್ಟಿಯಿಂದ ಈ ತರ ಈ ಬರುವ ವರ್ಷ ಆದರೂ ಕೂಡ ನಮಗೆ ಶೈಕ್ಷಣಿಕ ಸಿಕ್ಕದಲ್ಲಿ PU ಕಾಲೇಜ್ ಮಂಜೂರಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆ ಮುಖಂಡರಿಗೆ ಧನ್ಯವಾದಗಳು ತಿಳಿಸ್ತಾ, ಈ ಏನು ನಿನ್ನೆಯಿಂದ ಡಿಸೆಂಬರ್ 20ನೇ ತಾರೀಕಿಂದ ಕ್ಯಾಸಂಬಳ್ಳಿ ಹೋಬಳಿ ವ್ಯಾಪ್ತಿಗೆ ಒಂದು PU ಕಾಲೇಜನ್ನು, ಸರ್ಕಾರಿ PU ಕಾಲೇಜನ್ನು ಮಂಜೂರು ಮಾಡಬೇಕಂತ ಅನಿರ್ದಿಷ್ಟ ಧರಣಿ ಹೋರಾಟವನ್ನು ಏನು ಹಮ್ಮಿಕೊಂಡಿದ್ದೀವಿ, ಅದು ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿತ್ತು. ಆದರೆ ನಮ್ಮ ಹೋರಾಟವನ್ನು ಗಮನಿಸಿದಂತಹ KGF ಕ್ಷೇತ್ರದ ಮಾನ್ಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು ನಮ್ಮ ಹೋರಾಟಕ್ಕೆ ಪ್ರತಿಕ್ರಿಯಿಸಿ ಸ್ಥಳಕ್ಕೆ ಬಂದು ಇದೇ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜನ್ನು ಖಂಡಿತವಾಗ್ಲೂ ಕೂಡ ನಾನು ಮಂಜೂರು ಮಾಡಿಕೊಡ್ತೇನೆ, ದಯವಿಟ್ಟು ಹೋರಾಟವನ್ನು ಕೈ ಬಿಡಿ ಅಂತ ಮನವಿ ಮಾಡಿದ ಮೇಲೆ ನಾವು ಕೂಡ ಮೇಡಮ್ ಅವ್ರಿಗೆ ತುಂಬ ಒತ್ತಡವನ್ನು ಹಾಕಿ ಇದೇ ವರ್ಷದಲ್ಲಿ ಕಾಲೇಜನ್ನು ಖಂಡಿತವಾಗ್ಲೂ ಮಂಜೂರು ಮಾಡಿಕೊಡ್ಲೇಬೇಕು ಮೇಡಮ್, ಇಲ್ಲಂತಂದ್ರೆ ಈ ಭಾಗದಲ್ಲಿರುವಂಥ ಜನರಿಗೆ ತುಂಬ ತೊಂದರೆ ಆಗತ್ತಂತ ನಾವು ಕೂಡ ಮನವರಿಕೆ ಮಾಡಿದ್ದೇವೆ. ಹಾಗೂ ಏನು ಕಾಲೇಜ್ಗೆ ಮಂಜೂರಾಗಿರುವಂಥ 12 ಎಕರೆ ಜಮೀನು ಏನಿದೆ ಅದಕ್ಕೆ ಕೂಡಲೇ ಹದ್ದುಬಸ್ತನ್ನ ಮಾಡಿಕೊಡ್ಬೇಕಂತ ಕೂಡ ಮೇಡಮ್ ಅವರಿಗೆ ಮನವಿ ಮಾಡಿದ್ದು ಮಾಡಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು, ನಂಬಿಕೆಯ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಅನಿರ್ದಿಷ್ಟ ಧರಣಿ ಹೋರಾಟವನ್ನು ಹಿಂಪಡೆದುಕೊಳ್ತಾ ಮುಂದಿನ ಶೈಕ್ಷಣಿಕ ವರ್ಷದ ಒಳಗೆ ಕಾಲೇಜು ಪ್ರಾರಂಭ ಆಗಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಚಲೋ ವಿಧಾನಸೌಧ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಅಂತ ಈ ಹೋರಾಟದ ಮುಖಾಂತರ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಬಂಧುಗಳೇ. ಅದರಲ್ಲೂ ವಿಶೇಷವಾಗಿ ಮಾನ್ಯ ಶಾಸಕರು 2ನೇ ದಿನಕ್ಕೆ ನಮ್ಮ ಹೋರಾಟವನ್ನ ಗಮನಿಸಿ ನಮಗೆ ಪ್ರತಿಕ್ರಿಯಿಸಿದ್ದಕ್ಕೆ ನಮ್ಮ PU ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳ ವತಿಯಿಂದ, ವಿಶೇಷವಾಗಿ ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಕೂಡ ನಾವು ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಯಾಕಂತಂದ್ರೆ ಕೇವಲ 2ನೇ ದಿನದಲ್ಲಿ ನಮ್ಮ ಒಂದು ಹೋರಾಟಕ್ಕೆ ಪ್ರತಿಕ್ರಿಯೆ ಸಿಕ್ಕಿದೆ. ಇದೇ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜು ಪ್ರಾರಂಭ ಆಗತ್ತವನು ತುಂಬಾ ಒಂದು ನಂಬಿಕೆಯ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಹೋರಾಟವನ್ನು ಹಿಂಪಡ್ಕೊಳ್ತಾ ಈ ಒಂದು ಹೋರಾಟಕ್ಕೆ ಸಹಕರಿಸಿದಂತ ಎಲ್ಲ ಸಂಘಟನೆಕಾರರಿಗೂ, ಪ್ರಗತಿಪರರಿಗೂ, ಸಮಾನ ಮನಸ್ಕರಿಗೂ ಹಾಗೂ ಕ್ಯಾಸಂಬಳ್ಳಿ ಹೋಬಳಿ ಎಲ್ಲ ನಾಗರಿಕರಿಗೂ ಮತ್ತು ಸಂಘಟನೆಕಾರರಿಗೂ, ಹೋರಾಟಗಾರರಿಗೂ, ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಪೊಲೀಸ್ ಇಲಾಖೆಯವರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ದಿವಸ ನಾವೇನಂದ್ರೆ ಈ ಕ್ಯಾಸಂಬಳ್ಳಿ ಒಂದು ಪ್ರಮುಖ, ಯಾಕಂದ್ರೆ ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತಿರೋದಕ್ಕೆ KCR ಅವರು ಸ್ವಂತ ಊರು. ಈ ಸ್ವಂತ ಊರಿನಲ್ಲಿ 8 ಪ್ರೌಢಶಾಲೆಗಳಿದ್ದು ಕಾಲೇಜಿಲ್ಲದೆ ಸುಮಾರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವಂದ್ರೆ ಮಾಹಿತಿ ಹಕ್ಕು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಹಳ್ಳಿಯೆಲ್ಲ ಸುತ್ತಿ ಸಹಿ ಸಂಗ್ರಹಣೆ ಮಾಡಿ ಪಂಚಾಯತಿಗಳ ಹತ್ರ ನಾವು ಸಹಿ ಮನವಿಗಳು ತಗೊಂಡು ಸಂಘ ಸಂಸ್ಥೆಗಳಿಂದ ಕೂಡ ಸರ್ಕಾರಕ್ಕೆ ಮನವಿಗಳು ಕೊಟ್ಟಿದ್ದೀವಿ. ಸರ್ಕಾರ ಯಾವುದನ್ನೇ ಸ್ಪಂದಿಸಿಲ್ಲ. 2ನೇದು ಕೂಡ ಏನಂದ್ರೆ ಈ ಯಾವುದು ಕಾಲ್ನಡಿಗೆ ಜಾತಿ ಕೂಡ ಮಾಡಿದ್ವಿ. ಕ್ಯಾಸಂಬಳ್ಳಿಯಿಂದ ಕೂಡ ನಮ್ಮ KGF ವರ್ಗೂ ಮಾಡಿದ್ವಿ. ಸರ್ಕಾರ ಯಾವುದನ್ನು ಎಚ್ಚೆತ್ತುಕೊಂಡಿಲ್ಲ. ಆದ್ದರಿಂದ ಎಲ್ಲರೂ ಸೇರಿ ನಮ್ಮ ಸಂಘಟನೆ ಮುಖಂಡರ ಭೇಟಿ ಮಾಡೋದಕ್ಕೋಸ್ಕರ ನಾವು ಕ್ಯಾಸಂಬಳ್ಳಿ ನಾವು ಇಲ್ಲಿ ದಲಿತರಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಹೋರಾಟ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾಯಿತು. ಆ ಹೋರಾಟ ಸಮಿತಿಯಲ್ಲಿ ಸರ್ಕಾರಕ್ಕೆ ಗಡುವು ಕೂಡ ಕೊಟ್ಟಿದ್ದಾಯಿತು. ಅದರಲ್ಲಿ ಆ ಗಡುವು ಕೂಡ 10 ದಿವಸ ಆದ್ಮೇಲೆ ಕೂಡ ಆಗದೆ ಇರೋದಕ್ಕೋಸ್ಕರ ಇವತ್ತಿನ ದಿವಸ 20ನೇ ತಾರೀಕಿನಿಂದ ನಾವು ಅನಿರ್ದಿಷ್ಟ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಆಯಿತು. 1ನೇ ದಿವಸ ಎಲ್ಲ ನಾವು ಈ ಹೋರಾಟ ಮಾಡಿದ್ದೀವಿ. ಇವತ್ತು 2ನೇ ದಿವಸ ಕೂಡ
ಎಲ್ಲ ಸಂಘಟನೆ ಮುಖಾಂತರ ಹೋರಾಟ ಸಮಿತಿಯಿಂದ ಕೂಡ ಇವತ್ತು ಹೋರಾಟ ಮಾಡ್ತಾ ಇರುವಾಗ ನಮ್ಮ KF ಶಾಸಕರು ಬಂದು ಇವತ್ತು ದಿವಸ ಆಶ್ವಾಸನೆ ಕೊಟ್ಟಿದ್ದಾರೆ. ಏನಂದರೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಂತ ನಾವು ಕೂಡ ಶಾಸಕರು ಕೇಳಿದ್ದೀವಿ, ಯಾಕೆ ಮೇಡಮ್ನವ್ರು ಯಾಕೆ ತಡ ಆಗ್ತಾ ಇದೆ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ರು ಕೂಡ ಯಾಕೆ ಲೇಟ್ ಆಗ್ತಾ ಇದೆ, ಆದ್ದರಿಂದ ದಯವಿಟ್ಟು ನೀವು ಮಾಡಬೇಕು ಅಂತ. ಇಲ್ಲ, ನಾವು ಇದೇ ವರ್ಷದಲ್ಲಿ ಖಂಡಿತವಾಗಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ದಲಿತ ಮುಖಂಡರು, ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಈ ಹೋರಾಟ ಭಾಗವಹಿಸಿ ಹೋರಾಟ ಸಮಿತಿಯನ್ನು ಹೆಸರಿಟ್ಕೊಂಡು ಒಂದು ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ಭಾಗದ ಜನರಿಗೆ, ಗಡಿ ಭಾಗದ ಗ್ರಾಮಾಂತರ ಜನರಿಗೆ ಒಂದು PU ಕಾಲೇಜ್ ಆದರೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಎಷ್ಟೋ ನಷ್ಟ ಆಗಿದೆ. ಸುಮಾರು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಮದುವೆಗಳಾಗಿ ಮೊಮ್ಮಕ್ಕಳಾಗಿಬಿಟ್ಟಿದ್ದಾರೆ. ಆದ್ದರಿಂದ ಇದೆಲ್ಲ ಈ ದೃಷ್ಟಿಯಿಂದ ಈ ಥರ ಈ ಬರುವ ವರ್ಷ ಆದರೂ ಕೂಡ ನಮಗೆ ಸ್ವೇಚ್ಛೆ ಸಿಕ್ಕದಲ್ಲಿ PU ಕಾಲೇಜ್ ಮಂಜೂರಾದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಂಘಟನೆ ಮುಖಂಡರಿಗೆ ಧನ್ಯವಾದಗಳು ತಿಳಿಸ್ತಾ ಈ ಇದನ್ನು ನಾವು ಮುಗಿಸ್ತಾ ಇದ್ದೀವಿ.